ಎಸ್ ಹಾಗೇನೆ ದಾವಣಗೆರೆ ಸಂಸದರಾಗಿರುವಂತ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಅಮಂಗ್ ದ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸ್. ಸೊ ಇದೆಲ್ಲದರ ನಡುವೆ ಸ್ಪೆಷಲ್ ಪ್ಯಾಕೇಜ್ ಅಂತ ಹೇಳಿ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗೆ ಬ್ಯಾಂಗ್ಳೂರಿನ ಅಭಿವೃದ್ಧಿ ಆಯಿತು, ಇರಿಗೇಷನ್ ಪ್ರಾಜೆಕ್ಟ್ಸಿನ ಅಭಿವೃದ್ಧಿ, ಏಮ್ಸ್ ಫಾರ್ ಕರ್ನಾಟಕ ಅಂತ ಹೇಳ್ತಾ ಇದ್ದೀವಿ. ಅದು ಇನ್ನಾದರೂ ನಮ್ಮ ಕನಸು ನನಸಾಗ್ತಾ ಇಲ್ಲ. ಸೊ ಇಂಥ ಒಂದು ಬಡ್ಜೆಟ್ಟು ಸ್ಟೇಟಿಗೆ ಸ್ಪೆಸಿಫಿಕ್ ಆಗಿ ಗ್ರೋತಿಗೆ, ಈಗ ವಿಕಸಿತ್ ಭಾರತ್ ಅಂತ ಹೇಳ್ತಾರೆ. ಸೊ ಈಗ AI ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಇಂಡಸ್ಟ್ರೀಸಿಗೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ ಬಜೆಟ್ಸು, ಗ್ರೋತ್ ಆಫ್ ಇಂಡಸ್ಟ್ರೀಸು. ಸೊ ಆದರೂ ಕೂಡ ಸ್ಟೇಟ್ ವಿಚ್ ಆರ್ ರಿಯಲಿ ಪರ್ಫಾರ್ಮಿಂಗ್ ವೆಲ್, ಅಲ್ಲಿರುವಂತಹ ಪೊಟೆನ್ಷಿಯಲಿಗೆ ಸ್ಪೆಸಿಫಿಕ್ ಆಗಿ ಬಜೆಟ್ನಲ್ಲಿ ಕ್ಲಾರಿಟಿ ಇಲ್ಲ. ಮೇಡಮ್, IT ಸೆಕ್ಟರ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರಲ್ಲ ಬೆಂಗಳೂರಿಗೆ. ಆಲ್ರೆಡಿ AI ಮತ್ತು IT ಕೊಟ್ಟಿರೋದಕ್ಕೆ, ಯಾಕಂದ್ರೆ IT ಕ್ಯಾಪಿಟಲ್ ಅಲ್ಲ ಬೆಂಗಳೂರು. IT ಕ್ಯಾಪಿಟಲ್ ಇದೆ, ಅದಕ್ಕೆ ಹೇಳ್ತಾ ಇರೋದು ಡೀಪ್ ಫೇಕ್ ಬಗ್ಗೆ, ಆಮೇಲೆ ಆರೆಂಜ್ ಎಕಾನಮಿ ಅಂತ ಎಲ್ಲ ದೊಡ್ಡದಾಗಿ ಮಾತಾಡಿದ್ದಾರೆ. ಬಟ್ ಸ್ಪೆಸಿಫಿಕ್ ಆಗಿ ಕರ್ನಾಟಕ ವಿಚ್ ಇಸ್ ಡೂಯಿಂಗ್ ಸೋ ವೆಲ್ ನ ಅಲ್ಲಿಗೆ ಸ್ಪೆಷಲ್ ಗ್ರಾಂಟ್ಸ್ ಅಂತ ಏನು ಬಂದಿಲ್ಲ ಅಂತ ನಮ್ ಕೊರತೆ. ನಿರಾಶಾದಾಯಕ ಬಜೆಟ್ ಯಾಕೆ ಅಂದ್ರೆ 16th ಫೈನಾನ್ಸ್ ಕಮಿಷನ್ ಏನ್ ನಮಗೆ ಮಲ್ತಾಯಿ ಧೋರಣೆ ಅಂತಾನೆ ಹೇಳ್ತಾ ಇದೀವಿ. ಸೊ ಅದರ ಭರ್ಪಾಯಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಓದ್ತಾ ಇದೀವಿ. ಇನ್ನ ನಮ್ಮ ಏನು 50% ಶೇರ್ ಮಾಡಿ ಅಂತ ಹೇಳ್ತಾ ಇದೀವಿ, ಅದು ಕೇವಲ 41% ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಆತಂಕ ಇದೆ ನಮಗೆ. ಮೇನ್ಲಿ ನಾವು ಕೇಳಿರೋದು ನಮ್ಮ ಏಮ್ಸ್ ಬಗ್ಗೆ, IIT ಧಾರವಾಡ ಬಗ್ಗೆ ಕೇಳಿದ್ವಿ, ಮತ್ತೆ ಇರಿಗೇಷನ್ ಪ್ರಾಜೆಕ್ಟ್ಸ್ನ ಸಪೋರ್ಟ್ ಮಾಡಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್. ಬಿಕಾಸ್ ವೆರಿ ಕ್ಲಿಯರ್ಲಿ ನಮ್ಮ ಚೀಫ್ ಮಿನಿಸ್ಟರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಮಗೆ ಒಂದು ಕ್ಲಾರಿಟಿ ಕೊಟ್ಟಿದ್ರು. ನೀವು ಕೇಂದ್ರದಲ್ಲಿರುವಂತಹ ಎಲ್ಲ MPs, ಬೋತ್ ರೂಲಿಂಗ್ ಅಂಡ್ ದ ಆಪೋಸಿಷನ್, ಹೋಗಿ ನಮ್ಮ ಮಿನಿಸ್ಟರ್ಸ್ನ, ಪ್ರೈಮ್ ಮಿನಿಸ್ಟರ್ಸ್ನ ಒತ್ಕೊಟ್ಟು ರಾಜ್ಯಕ್ಕೆ ಬರಬೇಕಾಗಿರುವಂತಹ ಅನುದಾನವನ್ನು ತಗೊಂಡು ಬರ್ರಿ ಅಂತ. ಸೊ ಇದ್ರ ಬಗ್ಗೆ ನಮ್ಮ NH, ನಮ್ಮ ಸ್ಟೇಟ್ ಹೈವೇ ಅಪ್ಗ್ರೇಡೇಷನ್ ಬಗ್ಗೆ ಕೇಳಿದ್ವಿ, SH25 ಅಪ್ಗ್ರೇಡೇಷನ್ ಬಗ್ಗೆ ನಿತಿನ್ ಗಡ್ಕರಿ ಅವ್ರನ್ನ ಕೇಳಿದ್ವಿ.